ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಗೋವಿನಕೋವಿ ಹೋಬಳಿಯ ಒಡೆಯರ ಹತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಮೀನಾಕ್ಷಿ ವೈಫ್ ಆಫ್ ರವಿ ನಾಯಕ್ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ವಾಗತ ಸರ್. ನೀವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ದೀರಿ? ಕಾಂಟ್ರಾಕ್ಟ್ ಮಾಡ್ಕೊಂಡು ಜನಗಳು ಸೆಲ್ಫ್ ಮಾಡ್ಕೊಂತ ಇದ್ದು ನಿಮ್ಮ ಸೇವಾ ಸಂಸ್ಥೆಗಳಲ್ಲಿ ಕೂಡ ಇದ್ರು ಸರ್. ಹಾಗೆ ರಾಜಕೀಯಕ್ಕೆ ಬರೋದಕ್ಕೆ ಕಾರಣ ಜನಗಳು ಒಳ್ಳೆ ಆಗಲಿ ಅಂತ ಒಂದು ಈಗ ನಿಮ್ಮ ಭಾವನೆ ಇತ್ತು, ಏನಾದ್ರೂ ನಾವು ಊರಿಗೆ ಒಳ್ಳೇದು ಮಾಡ್ಬೇಕು ಒಳ್ಳೇದು ಮಾಡ್ಬೇಕು ಅಂತ ಕೆಲಸಿದ್ದಾರೆ. ನಮ್ಮಿಂದ ಅವು ಕೆಲಸ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಜನನು ಕೂಡ ಅಭಿಪ್ರಾಯ ಪಟ್ಟರು, ನಿಮ್ಮಲ್ಲೂ ಕೂಡ ಒಂದು ರಾಜಕೀಯಕ್ಕೆ ಬರುವ ಹುಮ್ಮಸ್ಸು ಬಂದ್ರಿ. ಇವತ್ತು ಜನ ಗೆಲ್ಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನೀವು ಶ್ರೀಮತಿಯವರು ನೀವು ಕಾರ್ಯನಿರ್ವಹಿಸ್ತಿದ್ದೀರಿ ಸರ್. ಈ 1 ವರ್ಷದ ಕಾಲಾವಧಿಯಲ್ಲಿ ನೀವು ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆಲ್ರೆಡಿ ಮಾಡಿದ್ದೀರಿ? ನಾವು ಊರಲ್ಲಿ ಒಂದು 5 ಲಕ್ಷ ಬಾಕ್ಸ್ ಡ್ರೈನೇಜ್, 1 ಲಕ್ಷ ಸೀಡೆ, ಜನಕ್ಕೆ 1.5 ಎಕರೆ ಗ್ರಾಮ ಠಾಣ ರೆಡಿ ಮಾಡ್ತಿದ್ವಿ ಈ 1 ವರ್ಷದಲ್ಲಿ ಸರ್. ಇನ್ನು ಮುಂದಿನ 4 ವರ್ಷದಲ್ಲಿ ನಿಮ್ಮನ್ನ ಗೆಲ್ಲಿಸಿದಂತ ಗ್ರಾಮ ಪಂಚಾಯತ್ ಜನತೆಗೆ ಏನು ಕಾಮಗಾರಿಗಳನ್ನ ಗುರಿಯಾಗಿ ಇಟ್ಕೊಂಡಿದ್ದೀರಿ ಸರ್? ಕುಡಿಯುವ ನೀರು, ಬೀದಿ ದೀಪ, ವಸತಿ ಯೋಜನೆ, ಬಡವರಿಗೆ ನಿವೇಶನ ಇವೆಲ್ಲ ಮಾಡ್ಕೊಡಕ್ಕೆ, ಆಮೇಲೆ ಸಂಧ್ಯಾ ಸುರಕ್ಷೆ, ನಮ್ಮಿಂದ ಆಗುವಂತ ಸಹಾಯನ ಮಾಡ್ತೀವಿ. ಮತ್ತೆ ಎನ್ಆರ್ಜಿ ಮಾಡ್ತೀವಿ ಸರ್. ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ನಿಮಗೆ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಕೊಡ್ತಕ್ಕಂಥ ಅಭಿವೃದ್ಧಿ ಅನುದಾನ ಬಗ್ಗೆ ನೀವೇನು ಹೇಳ್ತೀರಿ? ಅಭಿವೃದ್ಧಿ ಅನುದಾನ 9 ಲಕ್ಷ ಇತ್ತು ಹೋಚರಿ, ನೇರವಾಗಿ 40 ಫೈನಾನ್ಸ್ ಬರ್ತಾ ಇತ್ತು. ಅದು ಕೆವಿಗೆ ಇಷ್ಟಂತ 25% ಕಟ್ಟಾಗುತ್ತೆ. ಅದಾದ್ಮೇಲೆ ಇದಕ್ಕೆ ಬೀದಿ ದೀಪಕ್ಕೆ, ಆಮೇಲೆ ಮೋಟರ್ ರಿಪೇರಿ ಸಿಬ್ಬಂದಿಗೆ ನೇರವಾಗಿ ಸ್ವಲ್ಪ ಬರ್ತಾ ಇರೋದು. ಅವು ಆಗಲ್ಲ ಅವ್ರಿಗೆ 20-20 ತಿಂಗಳು ಸಂಬಳ ಕೊಟ್ಟಿಲ್ಲ ಅವ್ರಿಗೆ ಸರ್. ಹಾಗೆ ಯಾವ ಮಟ್ಟದಲ್ಲಿ ನಿಮಗೆ ಗ್ರಾಮಗಳಿಗೆ ಈಗಾಗಲೇ ನಮ್ಮ ಚರ್ಚೆಯಲ್ಲಿ ಕೇಳಿದ್ರಿ, ಕೇರಳ ಮಂತ್ರಿ ಇರ್ಬೋದು, ಯಾವ ಮಟ್ಟದಲ್ಲಿ ನಿಮಗೆ ಅಭಿವೃದ್ಧಿ ಅನ್ನೋದಾನಗಳು ಬಂದ್ರೆ ನೀವು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಬೋದು ಸರ್? ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಮೀಸಲು ಆ ವಾರ್ಡಿಗೆ ಇಷ್ಟಂತ ಸರ್ಕಾರ ನಿಗದಿಪಡಿಸಿದ್ರೆ ಆ ವಾರ್ಡ್ಗಳಿಗೆ ಆದಷ್ಟು ಕೆಲಸ ಮಾಡಬಹುದು. ಅಂದ್ರೆ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಕೂಡ ನೇರವಾದ ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಿಗೆ ಏನು ಸರ್ಕಾರದಿಂದ ಮೆಂಬರ್ಗಳು ಬೇಕಾದ ಕೆಲಸಗಳನ್ನು ಮಾಡಕ್ಕೆ ಅವಕಾಶ ಇರುತ್ತೋ ಅದು ಗ್ರಾಮ ಪಂಚಾಯತಿ ಸದಸ್ಯರು ಕೊಟ್ರೆ ಅವರು ಗ್ರಾಮ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಕ್ಕೆ ಅನುಕೂಲ ಆಗುತ್ತೆ. ಮೇಲ್ಮಟ್ಟದ ರಾಜಕಾರಣಿಗಳಿಗೆ ಕೊಡುವಂತ ಗ್ರಾಮ ಪಂಚಾಯತಿ ವೈಯಕ್ತಿಕ ಅನುದಾನ ಕೊಡಬೇಕು ಅಂತ ಪ್ರತಿಯೊಬ್ಬರಿಗೆ ಒಳ್ಳೇದು ಸರ್. ಹಾಗೆ ಸರ್, ಏನಂದ್ರೆ ಉತ್ತಮವಾದ ಅನುದಾನಗಳನ್ನು ಕೊಟ್ಟಾಗ ನೀವು ಉತ್ತಮವಾಗಿ ಕೆಲಸಗಳನ್ನ ಜನರಿಗೆ ಮಾಡ್ತೀರಿ ಖಂಡಿತ. ಆದ್ರೆ ಸರ್, 5 ವರ್ಷಗಳ ಸತತ ಸಮಾಜ ಸೇವೆಯಲ್ಲಿ ಕಳೆಯಬೇಕಾದ ನಿಮಗೆ ಸರ್ಕಾರ ಕೊಡ್ತಕ್ಕಂಥ ಗೌರವಧನದ ಬಗ್ಗೆ ನೀವೇನು ಹೇಳ್ತೀರಿ? ಗೌರವಧನ ಅಂದ್ರೆ ಅದು ಲೆಕ್ಕಕ್ಕೆ ಇಲ್ಲ. ಆ ಗೌರವಧನ ಏನೋ ಎಲ್ಲೋ ಹೋದ್ವಿ, ಅವಾಗ 4 ಜನ ಸೇರ್ಕೊಂಡು ಅವ್ರಿಗೆ ಟೀ ಕುಡಿಸಿದ್ವಿ, ಅವಕ್ಕೂ ಆಗಲ್ಲ. ಅವು ನಮ್ಮ ಕೈಯಿಂದ ಆದಷ್ಟು ನಾವು ಖರ್ಚು ಮಾಡ್ಕೊಂಡು ಗೌರವಧನ ಲೆಕ್ಕ ಇಟ್ಕೊಳಲ್ಲ. ಆ ಗೌರವಧನ ಲೆಕ್ಕ ಇಟ್ಕೊಂಡು ನಾವೇನು ಮಾಡಕ್ಕೂ ಆಗಲ್ಲ. ಸರಿ ಸರ್, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯನಿಗೋಸ್ಕರ ನಾನು ಕೇಳ್ತಿದ್ದೀನಿ, ಏನಂತಂದ್ರೆ ಎಷ್ಟನ್ನ ಗೌರವಧನವನ್ನು ಪ್ರತಿ ತಿಂಗಳಿಗೆ ಎಷ್ಟು ಗೌರವಧನ ಕೊಟ್ರೆ ಎಲ್ಲರೂ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಸರ್? ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಗ್ರಾಮ ಪಂಚಾಯತ್ ಸದ್ಯ 2 ರಿಂದ 3 ಸಾವಿರ ಕೊಟ್ರೆ ಓಡಾಡೋದಕ್ಕೆ, ಅಲ್ಲಿ 4 ಜನ ಸೇರ್ಕೊಂಡು ಟೀ ಕುಡಿದು ಅಲ್ಲಿ ಏನೋ ಸಣ್ಣ ಪುಟ್ಟು ತೊಂದರೆಗಳಿಗೆ ಆಗತ್ತವ. ನೀವು ಕನಿಷ್ಠ 2 ರಿಂದ 3 ಸಾವಿರ ಆದ್ರೂ ಆಗುತ್ತೆ. ಸರಿ ಸರ್. ಹಾಗೆ ಸರ್, ಈಗ ನಾವು ಕೇರಳ ಮಾದರಿಯನ್ನು ತರೋದಕ್ಕೆ ನಿಮ್ಮನ್ನ ಸದಸ್ಯತ್ವ ಮಾಡಿಕೊಂಡು ನಿಮ್ಮ 10 ನಿಮಿಷಗಳ ವಿಡಿಯೋ ಸಂದರ್ಶನ ಮಾಡ್ಕೊತಿದ್ದೀವಿ. ಈಗ ಕೇರಳ ಮಾದರಿ ಬರೋದ್ರಿಂದ ನಿಮ್ಗೆ ಆಗುವಂತ ಉಪಯೋಗಗಳು ಯಾವ ತರದ ಉಪಯೋಗಗಳಾಗ್ಬೋದು ಸರ್? ಕೇರಳ ಮಾದರಿ ಅಂದ್ರೆ ಅಲ್ಲಿ ಆ ಸರ್ಕಾರ ಆತರ ಮಾಡಿ, ನಮ್ಮ ಸರ್ಕಾರ ಆತರ ಇಲ್ಲ. ಇಲ್ಲಿ ಬರ್ಬೇಕಂತ ನಾವು ಅದನ್ನ ನಿರೀಕ್ಷೆ ಇಟ್ಕೊಂಡಿವಿ. ಬಂದ್ರೆ ಮುಂದೆ ರಾಜ್ಯಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಅನುಕೂಲ ಆಗುತ್ತೆ, ಸುಧಾರಿಸುತ್ತೆ. ಪಂಚಾಯತ್ ರಾಜ್ ವ್ಯವಸ್ಥೆ ಸುಧಾರಿಸುತ್ತೆ. ಸುಮ್ಮನೆ ಪಂಚಾಯತ್ ರಾಜ್ ಗ್ರಾಮ ಸ್ವರಾಜ್ ಮಾಡ್ತೀವಿ ನಾವು, ಗಾಂಧೀಜಿ ಕಂಡ ಕನಸು ರಾಮರಾಜ್ಯನ ಮಾಡ್ತೀವಿ ಅಂತ ಈಗೂ ರಾಮರಾಜ್ಯ ಮಾಡಕ್ ಆಗಿಲ್ಲ. ಇನ್ ಮುಂದಾದ್ರೂ ಆಗ್ಲಿ ಅನ್ನೋದು ನಮ್ಮ ಒಳ್ಳೇದು ಸರ್. ಹಾಗೆ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಇವತ್ತು ಸ್ಥಳೀಯ ಸಮಸ್ಯೆಗಳನ್ನ ಗುರುತಕ್ಕಂಥ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರ ಮನೆಗಳಿಗೆ ಬಂದು ಅವರಿಗೆ ಮಾಹಿತಿಯನ್ನು ಕೊಟ್ಟು ನೇರವಾದ ವಿಡಿಯೋ ಸಂದರ್ಶನವನ್ನು ಮಾಡಿ ಇದನ್ನ ಅಂತರ್ಜಾಲದ ಮೂಲಕ ಇಡೀ ರಾಜ್ಯಕ್ಕೆ, ದೇಶಕ್ಕೆ ವಿಸ್ತರಿಸ್ತಾ ಇದೆ ಸರ್. ಇದರಿಂದ ನಿಮಗೆ ಏನು ಉಪಯೋಗ ಆಗ್ಬೋದು ಸರ್?
ಈ ಗ್ರಾಮ ಸ್ವರಾಜ್ಯ ಸಾಮಾಜಿಕ ಸೇವಾ ಸಂಸ್ಥೆ ಮಾಡ್ತಕ್ಕಂಥ ವಿಡಿಯೋ ಸಂದರ್ಶನವನ್ನ ವೆಬ್ಸೈಟ್ ಮೂಲಕ, ಅಂತರ್ಜಾಲ ಇಂಟರ್ನೆಟ್ ಮೂಲಕ ಇಡೀ ದೇಶಕ್ಕೆ ವಿಸ್ತರಿಸ್ತಾ ಇದೆ. ಇದರಿಂದ ನಿಮ್ಗೆ ಆಗುವಂತ ಉಪಯೋಗಗಳು ಸರ್? ಈಗ ನೀವೇನ್ ಮಾಡ್ತಿರಲ್ಲ ಎಲ್ಲಾ ನಂಬರ್ಗಳು ಅರಿವಾಗಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಸರ್ಕಾರದ ಮೇಲೆ ಒತ್ತಾಗಬೇಕು. ಗ್ರಾಮ ಪಂಚಾಯತ್ಗಳು ಈ ತರ ವ್ಯವಸ್ಥೆ ಬೇಕು. ಅವಾಗ ನೀವು ಏನ್ ಹೇಳ್ತಿರಲ್ಲ ಅದು ಸುಧಾರಿಸೋದಕ್ಕೆ, ಅವಾಗ ಸುಧಾರಿಸೋದು ಗ್ರಾಮ ಪಂಚಾಯತಿ ಒಂದು ಲೆವೆಲ್ಗೆ ಬರುತ್ತೆ. ಹಾಗೆ ಸರ್, ಏನು ಅಂತ ಹೇಳಿದ್ರೆ ಇವತ್ತು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ನಿಮ್ಮೆಲ್ಲರ ಮನೆಗಳಿಗೆ ಬಂದು ಇವತ್ತು ನಿಮ್ಮನ್ನೆಲ್ಲ ಸದಸ್ಯತ್ವ ಅಭಿಯಾನವನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶಗಳನ್ನು ಮಾಡ್ತಾ ಇದೆ ಸರ್. ರಾಜ್ಯ ಮಟ್ಟ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿ ಇರ್ಬೋದು, ಸಮಾವೇಶಗಳನ್ನು ಆಯೋಜನೆ ಮಾಡುವಾಗ ನಿಮ್ಮೆಲ್ಲರ ಸಹಕಾರ ನಮಗೆ ಯಾವ ರೀತಿಯಾಗಿ ನೀಡ್ತೀರಿ ಸರ್? ನೀವು ಯಾವಾಗ ಹೇಳಿದ್ರು ನಾವು ಹೋರಾಟಕ್ಕೆ, ನೀವು ಏನೋ ಒಂದು ಫಂಕ್ಷನ್ ಮಾಡ್ತಿದ್ರು ನಾವು ಬರೋಕ್ಕೆ ಸಿದ್ಧರಿದ್ದೀರಿ ಸರ್. ಖಂಡಿತ ಒಳ್ಳೆ ಮಾತು ಸರ್, ಧನ್ಯವಾದಗಳು. ಹಾಗೆ ಸರ್, ಏನು ಅಂತ ಹೇಳಿದ್ರೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಇವತ್ತು ಒಂದು ಚಿಕ್ಕ ಸಂಸ್ಥೆ, ಪ್ರತಿಯೊಬ್ಬರ ಮನೆ ಬಾಗಿಲಿ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ, ಅವರ ಸಂದರ್ಶನವನ್ನು ಮಾಡ್ತಾ ಇದೆ ಸರ್. ನಮ್ಮ ಸಂಸ್ಥೆಗೆ ನಿಮ್ಮ 2 ಮನದಾಳದ ಮಾತು ಸರ್. ನಮ್ಮ ಸಂಸ್ಥೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಸಂಸ್ಥೆ ಮಾಡ್ತಾ ಇರೋ ಕೆಲಸ ಒಳ್ಳೇದಿದೆ. 4 ಜನಕ್ಕೆ ಇದನ್ನು ಎಲ್ಲ ಮೆಂಬರ್ಗಳು ತಿಳಿಸಿ ಇದರಿಂದ ಉಪಯೋಗ ಮಾಡಿಕೊಟ್ರೆ ಒಳ್ಳೇದು. ಅಂದ್ರೆ ನೀವೆಲ್ಲರೂ ಕೂಡ ಇದೇ ರೀತಿಯಾಗಿ ನೀವೆಲ್ಲರೂ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಉತ್ತಮವಾಗಿ ಸ್ಪಂದಿಸಿದಾಗ ಮತ್ತು ನಿಮ್ಮೆಲ್ಲರ ಸಲಹೆ ಮಾರ್ಗದರ್ಶನ ನಮಗೆ ಇದ್ದಾಗ ನಮ್ಮ ಸಾಮಾಜಿಕ ಸೇವಾ ಸಂಸ್ಥೆ ಇವತ್ತು ಏನು ಗುರಿಯನ್ನು ಇಟ್ಕೊಂಡು ನಾವು ರಾಜ್ಯದಾದ್ಯಂತ ಹೋಗ್ತಾ ಇದ್ದೀವಿ, ಖಂಡಿತ ಅವುಗಳನ್ನೆಲ್ಲ ನೆರವೇರಿಸೋದಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಸರ್, ಇದುವರೆಗೆ 10 ನಿಮಿಷಗಳ ಕಾಲ ನಮ್ಮ ವಿಡಿಯೋ ಸಂದರ್ಶನದಲ್ಲಿ ಭಾಗಿಯಾಗಿ ನಮ್ಮ ಜೊತೆ ಉತ್ತಮವಾದ ಚರ್ಚೆಯನ್ನು ನಡೆಸಿದ್ರಿ. ಖಂಡಿತ ನಿಮಗೆ ನನ್ನ ವೈಯಕ್ತಿಕವಾಗಿ, ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಮ್ಮೆಲ್ಲ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ಈ ಬಾರಿಯ ಚುನಾವಣೆಯಲ್ಲಿ ನಿಮ್ಮ ಶ್ರೀಮತಿಯವರು ಬಹುಮತದಿಂದ ಆಯ್ಕೆಯಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಒಂದು ಖುಷಿ ತರುವಂಥ ವಿಷಯ. ಮುಂದಿನ ದಿನಗಳಲ್ಲೂ ಕೂಡ ಜಯ ನಿಮ್ಮದಾಗಲಿ, ನಿಮ್ಮ ಸೇವೆ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಸಿಗಲಿ, ಪ್ರತಿ ಬಾರಿ ಕೂಡ ಹೀಗೆ ನಿಮ್ಮ ಅಧಿಕಾರದಲ್ಲಿ ಮುಂದುವರಿಲಿ ಅಂತ ಹೇಳ್ತಾ ನಮ್ಮ ಸಂಸ್ಥೆಯ ಅಭಿನಂದನಾ ಪತ್ರವನ್ನು ನಿಮ್ಗೆ ನೀಡ್ತಾ ಇದ್ದೀನಿ. ದಯವಿಟ್ಟು ಈ ಅಭಿನಂದನೆ